ಇಷ್ಟು ಗಮನಕ್ಕೆ ಬಂದ ಮೇಲೂ ಕೂಡ ನಾನು ಸುಮ್ಮನೆ ಇದ್ರೆ ನನ್ನ ತಪ್ಪಾಗತ್ತೆ ಅಂತ ಹೇಳಿ ನಾನು ಹೋಗಿ 4 ಪುಟಗಳ ರಿಪೋರ್ಟ್ ಕೊಟ್ಟಿದ್ದೀನಿ. 9 ಪಾಯಿಂಟ್ಸ್ ಇದೆ, ಅದರಲ್ಲಿ 8 ಪಾಯಿಂಟ್ಸ್ ಕೂಡ ಇವತ್ತು ಕೂಡ ತೆಗೆದು ನೋಡಿದ್ರೆ ಪ್ರೂಫ್ ಸಿಗ್ತದೆ. ನನ್ನ ವರದಿ ಮೇಲೆ ಡೌಟ್ ಇದ್ರೆ ದೇರ್ ಶುಡ್ ಬಿ ಅ ಫ್ಯಾಕ್ಟ್ ಫೈಂಡಿಂಗ್ ಎನ್ಕ್ವೈರಿ. ನಾನು ಹೇಳಿದ್ದು ತಪ್ಪು ಅಂತ ಹೇಳೋಕೆ ದೇರ್ ಶುಡ್ ಬಿ ಎನ್ಕ್ವೈರಿ ಅಗೇನ್. 29/6ನೇ ತಾರೀಕು ಏನು ವೈದ್ಯರ ಮೇಲೆ ಹಲ್ಲೆ ಆಗಿದೆ ಅದು ಅವರ ನಾಲೆಜ್ಗೂ ಇದೆ, ನನ್ನ ನಾಲೆಜ್ಗೂ ಇದೆ, ಯಾಕಂದ್ರೆ ಫ್ಯಾಕ್ಟ್ಸ್ ಬಂದಿತ್ತು. ಅದಾದ ನಂತರ ಕೂಡ ನಾನು ರಿಪೋರ್ಟ್ ಕೇಳಿದ್ದೆ, ಬಂದಿಲ್ಲ. ಹಾಗಾಗಿ ನಾನು ಮತ್ತೆ ನನ್ನ ಕಡೆಯಿಂದ ಲ್ಯಾಪ್ಸ್ ಆಗಬಾರ್ದು, ಇಷ್ಟು ಗಮನಕ್ಕೆ ಬಂದ ಮೇಲೂ ಕೂಡ ನಾನು ಸುಮ್ಮನೆ ಇದ್ರೆ ನನ್ನ ತಪ್ಪಾಗತ್ತೆ ಅಂತ ಹೇಳಿ ನಾನು ಹೋಗಿ ವಿಚಾರಣೆ ನಡೆಸಿದ್ದೀನಿ, ವರದಿ ಕೊಟ್ಟಿದ್ದೀನಿ. ಆ ವರದಿಯಲ್ಲಿರೋ ರಿಪೋರ್ಟ್ನ ನಾನು ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅದು ಸರಿನೂ ಅಲ್ಲ. ಇದರಲ್ಲಿ ನನಗೆ ಯಾವುದೇ ಪರ್ಸನಲ್ ಇದರಲ್ಲಿ ಲಾಭ ಇಲ್ಲ. ನನಗೇನು ಈ ಥರ ಎನ್ಕ್ವೈರಿ ಮಾಡಿ ನಾನು ಮತ್ತೆ DG ಅವ್ರ ಗಮನಕ್ಕೆ ತಂದಿರೋ ತಾನೆ, ನಾನು ಮೌಖಿಕವಾಗಿ ಯಾಕೆ ತರಬೇಕು, ಲಿಖಿತವಾಗಿ ತಂದಿದ್ದೀನಲ್ಲ. ಅವ್ರು ಇವಾಗ ಹೇಳಿದ್ದಾರಲ್ಲ, ನೀವು ಹೇಳ್ತಾ ಇದ್ದೀರಾ ನನ್ನ ಜೊತೆ ಡಿಸ್ಕಸ್ ಮಾಡ್ಬೋದಿತ್ತು ಅಂತ. ಮೌಖಿಕವಾಗೂ ಡಿಸ್ಕಸ್ ಮಾಡಿದ್ದೀನಿ, ಇದನ್ನು ಲಿಖಿತವಾಗಿ ಕಳಿಸಿದ್ದೀನಿ. ಇದು ಇವ್ರು ಹೊಸದಾಗಿ ಮಾಡಿರ್ತಕ್ಕಂಥ ಡಿಸ್ಕವರಿ ಏನಲ್ಲ. ಗಾಂಜಾ ಸ್ಮಗಲ್ ಮಾಡಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಿಕಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾರು ಅಡ್ಮಿಟ್ ಆಗ್ತಾರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಆಲ್ರೆಡಿ ಅಡಿಕ್ಟ್ಸ್. ಅವರು ತುಂಬ ಪ್ರಯತ್ನ ಮಾಡಿ ಗಾಂಜಾವನ್ನು ತರಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಏನು ನಮ್ಮ ಗಮನಕ್ಕೆ ಬರುತ್ತೆ ತಕ್ಷಣ ಅದರ ಬಗ್ಗೆ ಕ್ರಮ ನಾವು ತಗೊಳ್ತೀವಿ. ಈ ರಿಪೋರ್ಟು ಆಫೀಸ್ ಅವರ್ ಆದಮೇಲೆ ನನಗೆ ಕಳಿಸಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಅದು ನಮ್ಮ ಗಮನಕ್ಕೆ ಬರದೆ, ಯಾವುದೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಅದು ನೇರವಾಗಿ TV ಚಾನಲ್ಗೆ ಹೋಗುತ್ತೆ. ಅದರಲ್ಲಿ ಏನೇನೋ ನಿರಾಧಾರವಾಗಿ ಏನೇನೋ ಬಾಯಿಗೆ ಬಂದಿದ್ದು ಬರೀತಾರೆ, ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಯಾವುದೂ ಇಲ್ಲ, ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ವಿಸಿಟೇಷನ್ಗೆ MPs ಆ್ಯಂಡ್ ಮಿನಿಸ್ಟರ್ಸು ಇನ್ಫ್ಲೂಯೆನ್ಸ್ ಮಾಡಿದ್ರೇ ನಾವು ಒಬ್ಲೈಜ್ ಮಾಡಿಲ್ಲ ಶಶಿಕಲಾಗೆ. ಫರ್ಗೆಟ್ ಅಬೌಟ್ ಟೇಕಿಂಗ್ ಎನಿ 1 ಪೈಸಾ ಫ್ರಮ್ ಎನಿಬಡಿ. ಐ ಹ್ಯಾವ್ ನಾಟ್ ಟಚ್ಡ್ ಇವನ್ ಎ ಬಿಸ್ಕೆಟ್ ಫ್ರಮ್ ಎನಿ ಆಫ್ ದ ಪ್ರಿಸನ್ಸ್. ಇಲಾಖೆಯಲ್ಲಿ ಏನು ಆಗ್ತಾ ಇಲ್ಲ. ಇಲ್ಲಿ ಇವರು ಹೊಸದಾಗಿ ಇವ್ರಿಗೆ ಪ್ರಿಸನ್ಸ್ ಅಂತ ಗೊತ್ತಿಲ್ಲ, ಪ್ರಿಸನ್ಸ್ ಬಗ್ಗೆ ಗೊತ್ತಿರಬೇಕು, ಪ್ರಿಸನ್ಸ್ ರೂಲ್ಸ್ ಹೊತ್ಕೊಳ್ಬೇಕು, ಹೋಗಬೇಕು. ಯಾರೋ ಹೋದ ಕೂಡಲೇ ಏನೋ ಹೇಳ್ತಾರೆ ಅಂತೇಳಿ ವಾಟ್ ಈಸ್ ದ ಎವಿಡೆನ್ಸ್ ಶಿ ಹ್ಯಾಸ್ ಪ್ರೊವೈಡೆಡ್. ನೇರವಾಗಿ ಮೀಡಿಯಾಗೆ ಹೋಗೋದು, ಚಾನಲ್ಸಲ್ಲಿ ಮಾತಾಡೋದು. ಇವಾಗ ನಿಮಗೆ ಕಳೆದ 1.5 ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂತ ನಾನು ಹೇಳಬೇಕಾಗಿಲ್ಲ. ಯು ಪ್ಲೀಸ್ ಮೀಡಿಯಾ ಪೀಪಲ್, ನೀವು ಯಾವುದೇ ಜೈಲು ಕರ್ನಾಟಕದಲ್ಲಿ ಹೋಗಿ, ಯು ಇಂಟ್ರಾಕ್ಟ್ ವಿತ್ ಎನಿಬಡಿ, ವಾಟ್ ಹ್ಯಾಸ್ ಬೀನ್ ಡನ್ ಡ್ಯೂರಿಂಗ್ ದ ಲಾಸ್ಟ್ 1.5 years ಅವರೇ ಹೇಳ್ತಾರೆ ನಿಮಗೆ. ನಾನು ಹೇಳೋದಬೇಕಿಲ್ಲ. ಅವರು ಬಹುಶಃ ಏನು ಅಂತಾನೆ ಗೊತ್ತಿಲ್ಲ. ಅಲ್ಲಿ ಯಾವ ಅಡುಗೆ ಕೋಣೆನೂ ಇಲ್ಲ. ಅವರು ಎಲ್ಲಿ ಸೆಲ್ಲಲ್ಲಿ ಇದ್ದಾರೆ, ಮೊದಲು ಅಪ್ಸ್ಟೇರ್ ಅಲ್ಲಿ ವುಮನ್ ಎನ್ಕ್ಲೋಜರ್ ಅಲ್ಲೇ ಇದ್ದಾರೆ. ನಥಿಂಗ್ ಲೈಕ್ ದಟ್. ಯಾವುದೇ ನೋಡಿ ಡಾಕ್ಟರ್ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಅವತ್ತು ನಾನು ಬೋರ್ಡ್ ಮೀಟಿಂಗ್ ಇತ್ತು, ನಾನು ಅಲ್ಲೇ ಇದ್ದೀನಿ. ಡಾಕ್ಟರ್ ಹೇಳಿದ್ರಿಂದ ಇಮಿಡಿಯೇಟ್ಲಿ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿ ಬೇರೆ ಕಾರಾಗೃಹಕ್ಕೆ ಶಿಫ್ಟ್ ಮಾಡೋ ವ್ಯವಸ್ಥೆ ನಾನು ಮಾಡಿದ್ದೇನೆ. ತಕ್ಷಣ ಕ್ರಮ ತಗೊಳ್ಳಿ. ಹಿಂದೆ ಯಾವುದೋ ಏನೇ ಆಗಿದೆ ಅಂದರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಬಂದರೆ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಅದೆಲ್ಲ ಏನು ಮಾಡೋಂಥದ್ದೇನಿಲ್ಲ. ನೋಡಿ DIG ಹೇಳಬೇಕಾಗಿಲ್ಲ, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇದು ನಿರಂತರವಾಗಿ ನಡೀತಾ ಇದೆ. ನಿರಂತರವಾಗಿ ನಾವು ಹಿಡ್ಕೊಳ್ತಾ ಇರ್ತೀವಿ. ಹೊಸದಾಗಿ ಇವ್ರು ಹೋಗಿ ಮಾಡಿದ್ದೇನಿಲ್ಲ.